ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿದೆ. ಇದರ ಮಧ್ಯೆ ಶ್ರೀಗಂಧದ ಗುಡಿ ಎನ್ನುವಂತಹ ಧಾರಾವಾಹಿ ಕೂಡ ಪ್ರಸಾರ ಆಗೋಕ್ಕೆ ರೆಡಿಯಾಗಿದೆ. ಈ ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬಳಗ ಇದ್ದು ಸುಬ್ಬಣ್ಣ ಸರ್ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು, ಕರಿ ಸುಬ್ಬಣ್ಣ ಸರ್ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು ಸಾಕಷ್ಟು ವರ್ಷಗಳ ನಂತರದಲ್ಲಿ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ಪದ್ಮಶ್ರೀ ಭಟ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ. ತುಂಬ ವರ್ಷಗಳ ನಂತರ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಮೆಗಾ ಸೀರಿಯಲ್ ಆ್ಯಕ್ಟ್ ಮಾಡಿದವ್ರು ನೀವು ಈ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಯಾವ ಕಾರಣಕ್ಕೆ ಸೀರಿಯಲ್ನ ಒಪ್ಕೊಂಡ್ರಿ? 13 ವರ್ಷ ಆದಮೇಲೆ ಮೆಗಾ ಧಾರಾವಾಹಿನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಕಾರಣ ಒಂದೇ, ಸಕ್ಕರೆಬೈಲ್ ಶ್ರೀನಿವಾಸ್ ಫೋನಲ್ಲಿ ಕೇಳಿದ್ರು. ಎಷ್ಟೋ ವರ್ಷ ಆದಮೇಲೆ ಫೋನ್ ಬಂದಿದ್ದು, ಬಹುಶಃ ಅದೊಂದು 8-10 ವರ್ಷ ಆದಮೇಲೆ ಫೋನ್ ಬಂತು. ಆಶ್ಚರ್ಯ ಆಯಿತು, ನನ್ನ ನಂಬರ್ ಇನ್ನೂ ಇದೆಯಲ್ಲ ಅಂತ. ಯಾರಣ್ಣ ಸೀರಿಯಲ್ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು. ನೀನಿದ್ರೆ ಮಾಡ್ತೀನಪ್ಪ ಅಂದೆ. ಶೂರಾಗಿ ಹೇಳು ಒಂದು. ಇಲ್ಲ, ನಾನು ಮಾಡಲ್ಲ ಸೀರಿಯಲ್ಲು, ಸುಮ್ಮನೆ ತಮಾಷೆಗೆ ಹೇಳಿದೆ ಅಂದೆ. ಕಟ್ ಮಾಡಿದ್ರು. ಮಾನೇ ದಿನ ತಿರ್ಗಾ ಫೋನ್ ಮಾಡಿದ್ರು, ಒಂದು ಒಳ್ಳೆಯ ಪಾತ್ರ ಮಾಡು ಅಂದೆ. ಆವಾಗ ಕುಲದಲ್ಲಿ ಕೀಳಾವುದು ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ಹೋಗಿ ನೋಡು, ಆ ಪಾತ್ರ ನೋಡಿದ್ಮೇಲೆ ನಿನ್ನ ಸೀರಿಯಲ್ಲಿನ ಪಾತ್ರ ನಾನು ಮಾಡ್ತೀನಿ ಅಂದರೆ ಮಾಡ್ತೀನಿ ಅಂದೆ. ಸಿನಿಮಾ ನೋಡ್ಕೊಂಬಂದು ತಿರ್ಗಾ ಪ್ರೆಷರ್ ಆಗ್ತಾ ಆಯಿತು ಅಂತೆ. ಅವತ್ತೇ ಇನ್ನು ಉಳಿದಂಥ ಇನ್ನಿಬ್ಬರು ನಿರ್ಮಾಪಕರು, ಪ್ರದೀಪು ಮತ್ತು ಪರೀಕ್ಷಿತ್ತು, ನಾವು ಪರಿ ಅಂತ ಕರಿತೀವಿ, ಅವ್ರ ಜೊತೆ ಮೀಟಿಂಗ್ ಏರ್ಪಾಡು ಮಾಡಿದ್ರು. ಪಾತ್ರದ ಬಗ್ಗೆ ಹೇಳಿದ್ರು. ಸ್ಕ್ರೀನ್ ಪ್ಲೇ ಮಾಡ್ತಾಯಿರೋಂಥ ತಮಿಳ್ ದಾಸನ್ ಬಂದಿದ್ದರು. ಕ್ಯಾರೆಕ್ಟರ್ ಹೇಳಿದ್ರು. ತಮಿಳಲ್ಲಿ ಬರ್ತಾ ಇದೆ ನೋಡಿ ಸರ್ ಅಂದರು. ಇಲ್ಲ ಸರ್, ನೀವು ಕ್ಯಾರೆಕ್ಟರ್ ಹೇಳಿದ್ದೀರಾ, ನಾನು ಮಾಡ್ತೀನಿ, ತಮಿಳಲ್ಲಿ ನೋಡಲ್ಲ ಅಂದೆ. ಮೊನ್ನೆ ಅಚಾನಕ್ಕಾಗಿ ಮನೆಗೆ ಹೋದಾಗ ನಮ್ಮ ವೈಫ್ ನೋಡ್ತಾಯಿದ್ರು. ನಮ್ಮ ವೈಫ್ಗೆ ಹೇಳಿದೆ, ಈ ಥರ ಸೀರಿಯಲ್ಲು ಇದನ್ನೇ ಮಾಡ್ತಾಯಿರೋದು ಅಂತ. ಯಾಕೆ ನೋಡಲ್ಲ ಅಂತಂದರೆ, ನಾನು ಯಾವುದೇ ರೀಮೇಕ್ ಆಗಲಿ ಇನ್ನೊಂದಾಗಲಿ, ಆ ಪಾತ್ರದ ಒಂದು ಇನ್ಫ್ಲುಯೆನ್ಸ್ ನನ್ನ ಪಾತ್ರದ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ನಾನು ನೋಡಲ್ಲ. ಯಾವುದೇ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನನ್ನತನ ಆಗಿರಬೇಕು. ನೀವು ಅಧ್ಯಕ್ಷದ ಒರಿಜಿನಲ್ ತಮಿಳ್ ಸಿನಿಮಾ ನೋಡಿದ್ರೆ, ನೀವು ಇವತ್ತು ನೋಡಿದ್ರೆ, ನಾನು ಮಾಡಿರೋ ಪಾತ್ರನೇ ಇವತ್ತು ಜೀವಿಸ್ತಾ ಇದೆ. ಅಧ್ಯಕ್ಷದ ಒಂದು ಕ್ಯಾರೆಕ್ಟರ್ ಅಲ್ಲಿವರೆಗೂ ಸುಮಾರು ನಾನು ಒಂದು 200 ಸಿನಿಮಾ ಆ್ಯಕ್ಟ್ ಮಾಡಿದ್ರು 40 ವರ್ಷಕ್ಕೆ. ಈ 13 ವರ್ಷಕ್ಕೆ 100 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಅಧ್ಯಕ್ಷ, ಮತ್ತು ಅದೇ ವರ್ಷ ಬಂದಂಥ ವಿಷ್ಣುವರ್ಧನ, ಮತ್ತು ಅದರ ಮುಂದಿನ ವರ್ಷ ಬಂದಂಥ ದಂಡುಪಾಳ್ಯ. ಒಬ್ಬ ಕಲಾವಿದನಾಗಿ ಗುರುತಿಸಿದ್ದು ಆ 3 ಪಾತ್ರ. ಎಲ್ಲಿ ಹೋದರೂ ಆ 3 ಪಾತ್ರಗಳನ್ನ ಗುರುತಿಸ್ತಾರೆ. ಆ ರೀತಿ ಕಿರುತೆರೆ ಏನು ಅಂತಂದರೆ, ನನ್ನ ಭಾವನೆಯಲ್ಲಿ ಯಾರೂ ತಪ್ಪಾಗಿ ತಿಳಿಬಾರ್ದು. ಸೀರಿಯಲ್ ಬರೋವಾಗ, ಆ ಸೀರಿಯಲ್ ನಡೆಯೋವಾಗ ಆ ಪಾತ್ರಧಾರಿಗಳನ್ನ ಗುರುತಿಸ್ತಾರೆ. ಯಾಕೆಂದರೆ ನನ್ನ ಅನುಭವ ಅದು. ಯಾಕೆಂದರೆ ನಾನು ಹಿಂದೆ 4 ತಂತಿ ಮತ್ತು ಸಾಧನೆ ಅನ್ನೋ 2 ಸೀರಿಯಲಲ್ಲಿ ಮೆಗಾ ಸಾರಿಯಲ್ಲಿ ಹೆಸರು ಮಾಡಿದ್ದೆ. ಆಮೇಲೆ ಚಲಿಸುವ ಮೋಡಗಳು. ಸೊ ಎಲ್ಲೂ ಹೋಗಲಿ, ಯಾವ ಫಂಕ್ಷನ್ಗೆ ಹೋಗಲಿ, ಎಲ್ಲೇ ಒಂದು ಅಂಗಡಿ ಹತ್ರ ನಿಂತ್ಕೊಂಡ್ರು, ಸರ್ ತುಂಬ ಚೆನ್ನಾಗಿ ಬರ್ತಾಯಿದೆ ನಿಮ್ಮ ಸೀರಿಯಲ್ ಅಂತ ಮಾತಾಡ್ತಾರೆ. ಆ ಸೀರಿಯಲ್ ವೈಂಡಪ್ ಆಯ್ತಾ, ಮುಗೀತಾ, 1 ತಿಂಗಳೊಳಗಡೆ ನಮ್ಮನ್ನು ಮರ್ತು ಬಿಡ್ತಾರೆ. ಜನ ಮರ್ತು ಬಿಡ್ತಾರೆ, ಆ ಪಾತ್ರನೂ ಮರ್ತು ಬಿಡ್ತಾರೆ. ಆಮೇಲೆ ಸಿನಿಮಾ ಆ ಥರ ಅಲ್ಲ. ಸಿನಿಮಾ ಲೈಫ್ ತುಂಬ ಸ್ಪ್ಯಾನ್ ತುಂಬ ದೊಡ್ಡದಿದೆ. ಈಗ 1985ರಲ್ಲಿ ನಾನು ಮಾಡಿದಂಥ ಒಂದು ಮುತ್ತಿನ ಕತೆ ಪಾತ್ರ ಟಿ ವಿನಲ್ಲಿ ತಿರ್ಬೇಕಾದ್ರೆ ನನ್ನ ಮೊಬೈಲಲ್ಲಿದೆ ಫೋಟೋ. ಮೊನ್ನೆ ಯಾರೋ ಒಬ್ಬರು ಬಿಜಾಪುರದಿಂದ ಟಿ ವಿ ಮುಂದೆ ಆ ಮೊಬೈಲ್ನ ಕ್ಲಿಕ್ ಮಾಡಿ ಆ ಶಾರ್ಟ್ನ, ಇದು ನೀವೇನಾ ಅಂತ ನನಗೆ ಫೋಟೋ ಕಳಿಸಿದ್ರು. ಸೊ ಅದೇ ಥರ ಹೊಸ ನೀರು, ಒಂದು ಮುತ್ತಿನ ಕತೆ, ಈ ಸ್ಪ್ಯಾನ್ ಇದೆಯಲ್ಲ ಸಿನಿಮಾದು, ಅದು ಯಾವತ್ತೂ ಮುಗಿಯಲ್ಲ. ಸೀರಿಯಲ್ ಮತ್ತೆ ಆಗಲ್ಲ ನೋಡಿ, ಸೀರಿಯಲ್ ನಿಂತೋಗ್ಬಿಡುತ್ತೆ. ಆ ಒಂದು ಉದ್ದೇಶದಿಂದನೂ ಸೀರಿಯಲ್ ಮಾಡ್ತಾ ಇರಲಿಲ್ಲ. ಭಾಳ ಪ್ರೆಷರಿಂದ ಮಾಡಿದ್ಮೇಲೆ ಅಯ್ಯಯ್ಯೋ, ಈ ಥರ ಒಂದು ಸೀರಿಯಲ್ಲು, ಈ ಥರ ಒಂದು ಪಾತ್ರ ನಾನು ಬಿಟ್ಟಿದ್ದಿದ್ರೆ ಮುಟ್ಟಾಳ ಆಗೋಗ್ತಿದ್ದೆ ಅಂತ ನನಗನ್ಸಿತ್ತು. ಭಾಳ ಎಂಜಾಯ್ ಮಾಡ್ತಾಯಿದ್ದೀನಿ ಪಾತ್ರದಲ್ಲಿ, ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಪ್ರೊಡಕ್ಷನ್ ಹೌಸು ನನ್ನನ್ನು ತುಂಬ ಚೆನ್ನಾಗಿ ನಡೆಸ್ಕೊಳ್ತಾ ಇದೆ. 14 ವರ್ಷದ ನಂತರ ಧಾರಾವಾಹಿಯಲ್ಲಿ 13 ವರ್ಷದ ನಂತರ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಯಾಕೆ ಸರ್ ಇಷ್ಟೊಂದು ದೊಡ್ಡ ಗ್ಯಾಪ್? ಯಾಕೆ ಸೀರಿಯಲ್ನ ಮಾಡಬಾರ್ದು ಅಂತ ನೀವು ಅಂದ್ಕೊಂಡಿರೋದು? ಏನು ರೀಸನ್ನು? ಏನಿಲ್ಲ, ಒಂದು 2012ರಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಸುಮ್ಮನೆ ನಮ್ಮನ್ನು ಕರೆಸ್ಬಿಟ್ಟು 3 ಗಂಟೆ ಫ್ರಾಂಕಾಗಿ ಹೇಳಬೇಕು ಅಂತಂದರೆ, ಒಂದು ಸೀರಿಯಲಲ್ಲಿ ಆವಾಗ ನಾನು 18/9 ಅನ್ನೋ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಮಳೆ ಬಂದುಬಿಡ್ತು ಆ ಲೊಕೇಶನ್, ಸಿನಿಮಾ ಲೊಕೇಶನಲ್ಲಿ. ಇನ್ನು 2 ಶಾಟ್ ತೆಗಿಬೇಕಾಯಿತು, ಮಳೆ ಬಂದುಬಿಡ್ತು. ಸೆಟ್ ಹಾಕಿದ್ದಾರೆ ರೋಡಲ್ಲಿ. ಸೊ ಮಾರನೇ ದಿನ ನಾನು ಡೇಟ್ ಇಲ್ಲ, ಸೀರಿಯಲ್ ಕೊಟ್ಬಿಟ್ಟಿದ್ದೀನಿ. ಮಾರನೇ ದಿನ ನಾನು ಡೇಟ್ ಇಲ್ಲ, ಸೀರಿಯಲ್ ಕೊಟ್ಟಿದ್ದೀನಿ. ಸೀರಿಯಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಮ್ಮ ಡೈರೆಕ್ಟರ್ ಆಗಲಿ ನಾನಾಗಲಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಲೇಟಾಗಿ ಬರ್ತೀನಿ, ನಾನು 7 ಗಂಟೆಗೆ ಬರ್ತೀನಿ, ಇಲ್ಲಿ 2 ಶಾರ್ಟ್ ಇದೆ ತೆಗಿಬೇಕು,
ಆ 2 ಶಾಟ್ನ ನಾನು ಮುಗಿಸ್ಕೊಂಡು ನಿಮ್ಮಲ್ಲಿ 10 ಗಂಟೆಗೆ ಬಂದು ಜಾಯಿನ್ ಆಗ್ತೀನಿ. ನಾನು ರಾಜಮೌಳಿ ಎಕ್ಸ್ಟೆನ್ಷನಲ್ಲಿ ಸೆಟ್ ಹಾಕಿದ್ದಿದ್ದು RMBನಲ್ಲಿ. ಸೀರಿಯಲ್ಲು ಮಾಗಡಿ ರೋಡ್ ಸುಂಕುತ್ಕಟ್ಟೆ ಅಂತ ಶೂಟಿಂಗ್ ನಡೀತಾ ಇತ್ತು. ಸೊ ಬಿಡಲಿಲ್ಲ ಡೈರೆಕ್ಟ್ರು. ಎಷ್ಟೊತ್ತು ಆಗೋದೇ ಇಲ್ಲ ಅಂದರು. ಸರಿ ಏನು ಮಾಡಿದೆ, ಸೀರಿಯಲ್ಗೆ 7 ಗಂಟೆಗೆ ಇರಬೇಕು, ಸ್ಪಾಟಲ್ಲಿ 7-7:15 ಇದ್ದುಬಿಟ್ಟೆ ನಾನು ಆ ಟೈಮ್ಗೆ. 10 ಆಯಿತು, 11 ಆಯಿತು, ಮೇಕಪ್ ಹಾಕ್ಕೊಂಡೆ, ಕೂತ್ಕೊಂಡೆ. ನೋ ಮೇಕಪ್ ಹಾಕ್ಕೊಳ್ಳಿಲ್ಲ ಅವರು. 1 ಅವರ್ ಮೊದಲು ಮೇಕಪ್ ಹಾಕ್ಕೊಳ್ಳಿ ಅಂದರು. ಕೇಳಿ 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 ಸಾಕಾಯಿತು. 12 ಗಂಟೆಗೆ ಹೋಗಿ ಮಲ್ಕೊಂಡೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ, ಊಟನೂ ಮಾಡಿಲ್ಲ. 4 ಗಂಟೆಗೆ ಬಂದು ಮ್ಯಾನೇಜರು ಅವಾಗ ಹೇಳ್ತಾರೆ, ಸರ್ ಸ್ಕ್ರಿಪ್ಟ್ ಬರಲಿಲ್ಲ ಸರ್, ನೀವು ಮನೆಗೆ ಹೋಗ್ಬೋದು ಅಂತ. ಇದು ಯಾಕೆಂದರೆ ಒಂದು ಪ್ರೊಡಕ್ಷನ್ ಹೌಸ್ ಅಷ್ಟು ಕೇಳ್ಕೊಂಡಾಗ 2 ಅವರ್ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಅದು ಮಾಡಲಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಈ ಒಂದು ಉದ್ದೇಶಕ್ಕೆ ನಾನು ಸೀರಿಯಲ್ ಮಾಡೋದು ನಿಲ್ಲಿಸಿದೆ. ಆದರೂ ಮಾಡಿದೆ, ತುಂಬ ಗೆಳೆತನಕ್ಕೆ ಮತ್ತು ಕಟ್ನಿಟ್ಟಿಗೆ ನೀವೇ ಮಾಡಬೇಕು ಅಂದಿದ್ದಕ್ಕೆ ಒಂದು 5 ದಿನ ವರ್ಕ್ ಮಾಡಿದ್ದೀನಿ. 13 ವರ್ಷಕ್ಕೆ ಜೊತೆಯಲ್ಲಿ ಒಂದು 1 ಅವರ್ ಕಳಿಸು. ಅಣ್ಣ ನೀವು ಬಾ 10 ಗಂಟೆಗೆ ಬಾರಣ, 10:45, 11 ಗಂಟೆಗೆ ಕಳಿಸ್ಬಿಡ್ತೀನಿ, ಸಣ್ಣ ಸೀನು ನೀನೇ ಮಾಡಬೇಕು ಅದು ಅಂತಂದರು ಆರೂರು ಜಗದೀಶು. ಹೋದೆ, ಅದೇ ಟೈಮ್ಗೆ 10 ಗಂಟೆಗೆ ಇಳಿದೆ, ಮೇಕಪ್ ಹಾಕ್ಕೊಂಡು ರೆಡಿಯಾಗಿ 11:05 ಈಚೆ ಬಂದೆ, ಮೇಕಪ್ ತೆಗೆದುಬಿಟ್ಟು. ಸೊ ನಿನಗಾಗಿ ಅಂತ ಒಂದು ಮಾಡಿದೆ. ಒಂದೇ ದಿನ ಲಕ್ಷ್ಮೀ ಟಿಫನ್ ರೂಮ್ ಅಂತ ಅದೊಂದು ದಿನ ಮಾಡಿದೆ. ಇನ್ನೊಂದು ಇದು ಭೂಮಿಗೆ ಬಂದ ಭಗವಂತ, ಎಲ್ಲ ಗೆಸ್ಟಾಗಿ ಅಷ್ಟೇ ಮಾಡಿದೆ. ಸೊ ಮೆಗಾ ಸೀರಿಯಲ್ ಬೇಡ ಅಂದ್ಕೊಂಡಿದ್ದೆ. ತಿಂಗಳಲ್ಲಿ 4 ದಿನ 5 ದಿನ ಶೂಟಿಂಗ್ ಇದ್ದರೂ ಸಾಕು, ಒಂದೊಂದ್ಸತಿ 20 ದಿನವೂ ಇರುತ್ತೆ. ಇಲ್ಲಿ ಡೇಟ್ ಕೊಟ್ಬಿಟ್ಟಿರ್ತೀವಿ, ಇವ್ರು ಕ್ಯಾನ್ಸಲೇಷನ್ ಮಾಡಿಬಿಡ್ತಾರೆ. ಸೊ ನಾನು ಸಿನಿಮಾಗೆ ಕೊಡೋಕ್ಕಾಗಲ್ಲ. ಸಿನಿಮಾದ ಹಂಗೆ ಕ್ಯಾನ್ಸಲ್ ಆಗೋಲ್ಲ, ಸಾಮಾನ್ಯವಾಗಿ ಕ್ಯಾನ್ಸಲ್ ಆಗೋಲ್ಲ, ಎಲ್ಲೋ ನೆಕ್ ಮೂಮೆಂಟಲ್ಲಿ ಆಗುತ್ತೆ ಅಷ್ಟೇ ನನ್ನ ಅನುಭವಕ್ಕೆ. ಸೊ ಬೇಡ ಅಂದ್ಕೊಂಡಿದ್ದೆ. ಒಂದು ಗೆಳೆತನಕ್ಕೆ ಕಟ್ಟಿಬಿದ್ದು ಒಪ್ಕೊಂಡಿದ್ದೀನಿ. ಸೀರಿಯಲ್ಲು ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಒಳ್ಳೆ ಡೈರೆಕ್ಟ್ರು ಪ್ರಕಾಶು, ಒಳ್ಳೆ ಕ್ಯಾಮ್ರಾಮ್ಯಾನು ಕಾಂತರಾಜು, ಹಿರಿತನಕ್ಕೆ ಸಹ ಕಲಾವಿದರು ಸೇರಿಕೊಂಡು ಎಲ್ಲರೂ ಬಹಳ ಗೌರವ ಕೊಡ್ತಾ ಇದ್ದಾರೆ. ಸೊ ಖುಷಿಯಾಗುತ್ತೆ. ಅವ್ರು ತೋರಿಸೋ ಒಂದು ಪ್ರೀತಿಗೆ ನಾನು ನಿಜವಾಗ್ಲೂ ಅರ್ಹನಾ ಅನ್ನೋ ಒಂದೊಂದು ಸತಿ ಆ ಭಾವನೆ ಬರುತ್ತೆ. ಯಾಕೆ ನನಗೆ ಇಷ್ಟು ಪ್ರೀತಿ ತೋರಿಸ್ತಾರೆ, ಇಷ್ಟು ಗೌರವ ಕೊಡ್ತಾರೆ ಅನ್ನೋದು. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಟೀಮ್ಗೆ, ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಇನ್ಕ್ಲೂಡಿಂಗ್ ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಕೋ ಆರ್ಟಿಸ್ಟ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಟರಾಜ ಎನ್ನುವಂತಹ ಪಾತ್ರವನ್ನು ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಬೇಕಾಬಿಟ್ಟು ಇರೋದು. 4 ಮಕ್ಕಳಿದ್ದಾರೆ, ಅವ್ರ ಜೀವನ ಮಾಡಬೇಕು, ಅವರು ಒಂದು ಕಾಲ ಮೇಲೆ ನಿಂತ್ಕೋಬೇಕು, ದುಡಿಬೇಕು, ಅದು ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಎಷ್ಟು ಬೀಡಿ ಸೇದಿದ್ರಿ ಸರ್? ಆ ಪಾತ್ರದ ವೈಖರಿನೇ ಆಗಿದೆಯಮ್ಮ. ನಾನು ಬೀಡಿ ಸಿಗರೇಟು ಎಲ್ಲ ಸೇದಲ್ಲ. ಯಾವಾಗಲೋ ಒಂದು ಸತಿ ಗೆಳೆಯರಿದ್ದಾಗ ಒಂದು ತೊಗೊಂಡು ಸೇರ್ತೀನಿ. ಇದರಲ್ಲಿ ಶಾರ್ಟ್ಗೆ ಎಷ್ಟೋ ಸತಿ ಒಂದೊಂದು ಶಾರ್ಟ್ಗೆ 8-10 ಬಿಡಿ ಆಗೋಗಿದೆ, ಬಾಯೆಲ್ಲ ಕೆಟ್ಟೋಗಿದೆ. ಅವತ್ತು ಊಟ ಮಾಡೋಕ್ಕಾಗಲ್ಲ. ಪಾತ್ರ ನೈಜತೆಯಿಂದ ಕೂಡಿರಬೇಕು ಅಂತಂದರೆ ಮಾಡಲೇಬೇಕು, ಏನು ಬೇಕಾದ್ರೂ ಮಾಡಬೇಕು. ಅದು ಒಂಥರ ನಿಗೂಢ ಪಾತ್ರ. ಅದು ನೀವೆಲ್ಲ ನೋಡಿದ್ರಿ, ನೀವೇನು ಈಗ ಟ್ರೈಲರಲ್ಲಿ ನೋಡಿದ್ದೀರಿ, ಅದೆಲ್ಲ ಪಾತ್ರ. ಅದು ಮಕ್ಕಳ ಮುಂದೆ ಆಗಿರ್ತಾನೆ, ಅವರ ಅಣ್ಣ ಮತ್ತು ಅವರ ತಂಗಿ ಮುಂದೆ ಆಗಿರ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಆ ಪಾತ್ರದ ನಿಗೂಢತೆ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಅದು ನನಗೂ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ನಾನು ಈಗ 170-180 ಎಪಿಸೋಡ್ ಆಗಿದೆ, ಅದು ನೋಡ್ಕೊಂಡು ತಿಳ್ಕೊಬೋದು. ಆದರೆ ಬೇಡ, ನನಗೆ ಬೇಕಾಗಿಲ್ಲ. ಕ್ಯಾಮ್ರಾ ಮುಂದೆ ಹೋಗ್ತೀನಿ, ಸಿನ್ಸಿಯರಾಗಿ ಮೇಕಪ್ ಹಾಕ್ಕೊಳ್ತೀನಿ, ನಿಲ್ಲಿಸ್ತೀನಿ. ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀನಿ. ನನಗೆ ಬೇಕಾದಂಗಲ್ಲ, ಅವ್ರಿಗೆ ಹೇಗೆ ಬೇಕು. ನಟರಾಜ ಯಾಕೆ ಈ ರೀತಿ ಬಿಹೇವ್ ಮಾಡೋದು ಅನ್ನೋದಕ್ಕೆ ರೀಸನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಇವಾಗ ರಿವೀಲ್ ಆಗಲ್ಲ. ರಿವೀಲ್ ಆಗಲ್ಲ. ಒಂದು 50-60 ಎಪಿಸೋಡ್ ಆದಮೇಲೆ ಸ್ವಲ್ಪ ರಿವೀಲ್ ಆಗ್ತಾ ಹೋಗುತ್ತೆ. ಮೊದಲನೇ ಹೆಂಡ್ತಿ ಏನಾದಲು, ಎರಡನೇ ಹೆಂಡ್ತಿ ಏನಾದರೂ, ಈ 4 ಜನ ಮಕ್ಕಳಲ್ಲಿ ಮೊದಲನೇ ಹೆಂಡ್ತಿಗೆ ಎಷ್ಟು ಮಕ್ಕಳು, ಎರಡನೇ ಹೆಂಡ್ತಿಗೆ ಎಷ್ಟು ಮಕ್ಕಳು, ಎಲ್ಲ ರಿವೀಲ್ ಆಗ್ತಾ ಹೋಗುತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಧಾರಾವಾಹಿ ಅಂತಂದ ಕೂಡಲೇ ಅಳುಮುಂಜಿ ಪಾತ್ರಗಳೇ ಜಾಸ್ತಿ, ಹೆಣ್ಮಕ್ಳು ಬರೀ ಕಣ್ಣೀರು ಹಾಕೋದೇ ಜಾಸ್ತಿ. ಅದರ ಮಧ್ಯೆ 4 ಹುಡುಗರು ಇರುವಂತಹ 4 ಹುಡುಗರ ಜೊತೆ ಒಂದು ಹೀರೋಯಿನ್ ಇರುವಂತಹ ಪಾತ್ರ, ಇದು ನಿಮಗೆ ಎಷ್ಟು ಹೊಸ್ತು ಅಂತ ಅನ್ನಿಸ್ತು ಪ್ಲೇ ಮಾಡೋದಕ್ಕೆ? ತುಂಬ ಹೊಸ್ತು ಅನ್ನಿಸ್ತು, ತುಂಬಾ ಹೊಸ್ತು. ನಾನು ಕತೆ ಸೂಕ್ಷ್ಮವಾಗಿ ಪಾತ್ರ ಹೇಳಿದ್ರು, ನಾನು ಇದನ್ನು ನನ್ನ ಹಠ ಇಟ್ಕೊಂಡು ಸೀರಿಯಲ್ ಮಾಡಬಾರ್ದು ಅನ್ನೋದು ಇಟ್ಕೊಂಡಿದ್ರೆ ನನ್ನ ಲೈಫಲ್ಲಿ ಒಂದು ದೊಡ್ಡ ಇದನ್ನು ಮಿಸ್ ಮಾಡ್ಕೊಳ್ತಿದ್ದೆ. ನಾನು ಒಂದು ಅವಕಾಶ ಬಂದಿದೆಯಲ್ಲ, ಇದನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ ಅನ್ನಿಸ್ಬಿಡ್ತು ನನಗೆ. ಮೊದಲನೇ ದಿನ ಆ್ಯಕ್ಟ್ ಮಾಡಿದಾಗಲೇ ಅನ್ನಿಸ್ಬಿಡ್ತು.
ಭಾಳ ಬೇರೆ ರೀತಿಯೇ ಇದೆ. ಇದು ಧಾರಾವಾಹಿ ಪ್ರಪಂಚಕ್ಕೆ ಸಿಂಗಲ್ ಎಪಿಸೋಡ್ಸ್ ಬಂತು, ವೀಕ್ಲಿ ಎಪಿಸೋಡ್ಸ್ ಬಂತು, ಮೆಗಾ ಸೀರಿಯಲ್ಸ್ ಸ್ಟಾರ್ಟ್ ಆಗಿ ಹೆಚ್ಚು ಕಮ್ಮಿ 20 ವರ್ಷ ಆಗೋಗಿದೆ, 25 ವರ್ಷನೇ ಆಗೋಗಿದೆ ಮೆಗಾ ಸೀರಿಯಲ್ಸ್ ಸ್ಟಾರ್ಟ್ ಆಗಿ. ಸೊ ಈ ರೀತಿ ಕತೆ ಹೊಸದು ಅಂತ ಅನಿಸುತ್ತೆ ನನಗೆ. ಅತ್ತೆ ಸೊಸೆ ಜಗಳ, ಒಂದು ಸೌತಿ ಜಗಳ, ಇನ್ಯಾರೋ ನಾದ್ನಿ ಇರ್ತಾಳೆ ಅವಳು ವಿಲನ್ನು. ಇದರಲ್ಲಿ ಆ ರೀತಿ ವಿಲನ್ಗಳೇ ಇಲ್ಲ ಸರ್. ಇಲ್ಲಿ ಲೇಡಿ ವಿಲನ್ ಬಂದೇ ಇಲ್ವಾ ಸರ್? ಸ್ಟೈಲಿಶ್ ವಿಲನ್ಗಳದ್ದೇ ಹಾವಳಿ ಜಾಸ್ತಿ ಕನ್ನಡಕ್ಕೆ ಇರುತ್ತೆ. ಇಲ್ಲಿ ಲೇಡಿ ವಿಲನ್ ಇಲ್ವಾ? ಅದು ಕನ್ನಡ ಅಂತಲ್ಲಮ್ಮ, ಎಲ್ಲ ಭಾಷೆ ಸೀರಿಯಲ್ಗಳಲ್ಲೂ ಲೇಡಿ ವಿಲನ್ಗಳಿರ್ತಾರೆ. ಇಲ್ಲಿ ನನಗೆ ಇವತ್ತರೆಗೂ ನನ್ನ ನಾಲೆಡ್ಜ್ಗೆ ನಾನು ಆ್ಯಕ್ಟ್ ಮಾಡಿರೋದ್ರಲ್ಲಿ ಲೇಡಿ ವಿಲನ್ ಇನ್ನೂ ಎಂಟ್ರ್ ಆಗಿಲ್ಲ. ಬಹುಶಃ ಇಲ್ಲ ಅಂತ ಅನಿಸುತ್ತೆ. ಬಂದ್ರೂ ಅದೆಲ್ಲ ಗೌಣವಾಗಿರುತ್ತೆ. ಅದು ಮೇಜರ್ ಆಗಾಗಲ್ಲ. ಸರ್, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ನನಗೆ ಗೊತ್ತಿದೆ. ನಿಮ್ಮ ವಯಸ್ಸನ್ನು ರಿವೀಲ್ ಮಾಡ್ತೀನಿ, ಬೈಬೇಡಿ. ಅದಕ್ಕೆ ಅಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಇವರಿಗೆ ವಯಸ್ಸು 70, ಇವಾಗ ನವರಾತ್ರಿ ಉಪವಾಸದಲ್ಲಿದ್ದಾರೆ. ಆ ಉಪವಾಸ ಎಷ್ಟು ಕಠಿಣ ವ್ರತ ಅನ್ನೋದನ್ನು ಅವ್ರ ಬಾಯಲ್ಲೇ ನೀವು ಕೇಳಬೇಕು. ಹೇಳಿ ಸರ್. ಏನಿಲ್ಲ, ಯಾವಾಗಲೂ ಮನಸ್ಸಿಗೆ ಬಂತು ನವರಾತ್ರಿಯಲ್ಲಿ ಉಪವಾಸ ಇರೋಣ ಅಂತ. ಏನಿಲ್ಲ, ಬೆಳಗ್ಗೆ ಎದ್ದು ವಾಟರ್ ಥೆರಪಿ ಇರುತ್ತೆ ನಮ್ಮದು ಆ್ಯಸ್ ಯೂಶಲು. ಉಪವಾಸ ಇಲ್ಲಿ ಸ್ನಾನ ಪೂಜೆ ಆದಮೇಲೆ ನವರಾತ್ರಿ ದಿನ ಶಕ್ತಿ ದೇವಸ್ಥಾನಕ್ಕೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ನನ್ನ ಮನೆ ಇರೋ ಹತ್ರನೇ ಒಂದು 5-6 ದೇವಸ್ಥಾನ ಇದೆ. ಒಂದೊಂದು ದಿನ ಒಂದೊಂದು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಒಂದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ, ಒಂದಿನ ನಿಮಿಷಾಂಬಾಗೆ ಹೋಗ್ತೀನಿ. ಈ ಥರ 9 ದಿನ 9 ದೇವಸ್ಥಾನಕ್ಕೆ ಹೋಗ್ತೀನಿ. ಈ ವರ್ಷ 10 ದಿನ ಬಂದಿದೆ. 11ನೇ ದಿನ ವಿಜಯದಶಮಿ. 9 ದಿನ ಉಪವಾಸ ಇದ್ದು 10ನೇ ದಿನ ಬೆಳಗ್ಗೆ ಸ್ನಾನ ಪೂಜೆ ಆದಮೇಲೆ ಟಿಫನ್ ಮಾಡ್ತೀನಿ. ಈ ಪ್ರತಿದಿನ ನಾನು ಬೆಳಗ್ಗೆ ಎದ್ದು ವಾಟರ್ ತೊಗೊಳ್ತೀನಿ. ಅದಾದಮೇಲೆ ಪೂಜೆ ಸ್ನಾನ ಆದಮೇಲೆ ನನಗೆ ಶುಗರ್ ಇದೆ, ಟ್ಯಾಬ್ಲೆಟ್ ತೊಗೊಂಡು 1 ಲೋಟ ಹಾಲು ಕುಡಿತೀನಿ. ಮಧ್ಯಾಹ್ನ ಮತ್ತೆ ನೀರು ಕುಡಿತಾ ಇರ್ತೀನಿ. ಹೊರಗಡೆ ಬಂದರೆ ಎಲ್ಲರೂ ಬೇಕು ಅನಿಸಿದ್ರೆ ಒಂದು ಎಳ್ನೀರು ಕುಡಿತೀನಿ, ಅಥವಾ ತುಂಬ ಫೋರ್ಸ್ ಮಾಡಿದ್ರೆ ಹಣ್ಣಿನ ಜ್ಯೂಸು, ಯಾವುದಕ್ಕೆ ಬಾಟ್ಲಿ ಜ್ಯೂಸ್ ಕುಡಿಯೋಲ್ಲ. ರಾತ್ರಿ ಮಲಗೋದಕ್ಕೆ ಮೊದಲು 1 ಲೋಟ ಹಾಲು ಕುಡಿತೀನಿ. ಇಷ್ಟೇ ನಾನು ಉಪಹಾರ. ಯಾವುದೇ ಹಣ್ಣು ತಿನ್ನಲ್ಲ, ಯಾವುದು ಊಟ ಮಾಡಲ್ಲ 9 ದಿನ. ಈ ಸತಿ 10 ದಿನ. ಈ ವರ್ಷ ಸುಮಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ. ಈ ವರ್ಷ ಮೊದಲನೇ ದಿನ 2ನೇ ದಿನ ಸ್ವಲ್ಪ ಗಿಡ್ಡಿನೆಸ್ ಬಂದಂಗೆ ಆಯಿತು. ನನಗೆ ಅನ್ನಿಸ್ಬಿಡ್ತು ನಿಲ್ಲಿಸ್ಬಿಡೋಣ ಅಂತ. ವಿಲ್ ಅಂತ ಒಂದಿರುತ್ತಲ್ಲ. ಎಷ್ಟು ವರ್ಷ ಆಯಿತು ಸರ್ ನೀವು ಶುರು ಮಾಡಿ? 15-16 ವರ್ಷ ಆಯಿತು. ನೆನಪಿಲ್ಲ ಸರಿಯಾಗಿ. ಕಂಟಿನ್ಯೂಸ್ ಮಾಡ್ತಾಯಿರ್ತೀನಿ. ಎಲ್ಲೆಲ್ಲ ಒಂದು ಸತಿ 2018ನಲ್ಲಿ ಗುಜರಾತ್ ಟ್ರಾವೆಲ್ ಮಾಡಿದ್ದೆ ನಮ್ಮ ಫಿಲ್ಮ್ ಚೇಂಬರಿಂದ. ಅಲ್ಲಿ ಗುಜರಾತ್ ಗೌರ್ಮೆಂಟು ನಮ್ಮನ್ನು ಕರೆಸ್ಕೊಂಡಿದ್ರು. ಅವರ ಟೂರಿಸಮ್ ಡೆವಲಪ್ ಮಾಡೋಕ್ಕೋಸ್ಕರ ಎಲ್ಲ ಅವ್ರ ಖರ್ಚಲ್ಲೇ ಸುಮಾರು 2 ಬಸ್ ಜನ ಹೋಗಿದ್ವಿ. ಎಲ್ಲರೂ ಆಶ್ಚರ್ಯ ಹೋದರು. ಸೊ ಫಸ್ಟ್ ಇಯರು ಒಂದಷ್ಟು ಮಧ್ಯಾಹ್ನ ಒಂದು ಹಣ್ಣು ತಿಂತಾಯಿದ್ದೆ, ಬಾಳೆಹಣ್ಣು ಆ ಥರ. 2ನೇ ವರ್ಷದಿಂದ ಅದನ್ನು ಬಿಟ್ಬಿಟ್ಟೆ. ಬರೀ ಲಿಕ್ವಿಡ್. ಬೆಳಗ್ಗೆ 1 ಲೋಟ ಹಾಲು, ರಾತ್ರಿ 1 ಲೋಟ ಹಾಲು. ಮಧ್ಯಾಹ್ನ ಹೀಗೆಲ್ಲರೂ ಹೊರಗಡೆ ಬಂದರೆ, ಸೊ ಬೇರೆಯವ್ರು ಊಟ ಮಾಡ್ತಾ ಇರ್ತಾರಲ್ಲ, ಆವಾಗ ಒಂದು ಎಳ್ನೀರಾದರೂ ಕುಡೀರಿ ಅಂತಾರೆ, ಕುಡಿತೀನಿ. ಅದೇ ನಾನೇ ಇದ್ದರೆ ಎಲ್ಲಿ ಟ್ರಾವೆಲ್ ಮಾಡಿ ಏನಿಲ್ಲ, ಬೆಳಗ್ಗೆ 1 ಲೋಟ ಹಾಲು, ರಾತ್ರಿ 1 ಲೋಟ. ನಾನು ಹೋಗ್ಬಿಟ್ಟು ಎಳ್ನೀರು ತೊಗೊಂಡು ಕುಡಿಯೋದು ಇಲ್ಲ. ಸರ್, ನಮಗೆ ಈಗ ನಮ್ಮಿಷ್ಟವಾದ ತಿಂಡಿಯನ್ನು ಬಿಡಬೇಕು ಅನ್ನೋದೇ ಒಂದು ಕಷ್ಟ. ಈಗ ಡಯಟ್ ಅಂತ ಬಂದಾಗ ಚೀಟ್ ಮೀಲ್ ಮಾಡೋದೇ ಜಾಸ್ತಿ ಆಗಿಬಿಡುತ್ತೆ ಕೆಲವರು. ಅಂದರೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದೇ ಕಷ್ಟ ಸರ್. ಅಂದರೆ ಆ ಫುಡ್ ಬಿಡಬೇಕು ನಮ್ಮ ಇಷ್ಟವಾಗಿರೋದು ಅಂದರೆ ತುಂಬ ಸಿಟ್ಟು ಬರುತ್ತೆ, ಇರಿಟೇಷನ್ ಆಗುತ್ತೆ. ನೀವು 10 ದಿನಗಳ ಕಾಲ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ? ನೋಡಿದ ಇದೀನಲ್ಲ, ಇದಕ್ಕೆ ಮೊದಲು ನನ್ನನ್ನು ನೋಡಿದ್ದೀರಾ? ಏನಾದ್ರು ಫೇಸಲ್ಲಿ ಕಾಣಿಸುತ್ತಾ? ಖಂಡಿತ ಇಲ್ಲ. ಅದಕ್ಕೆ 70 ಅಂತಲೇ ಅನಿಸಲ್ಲ. ಅದಕ್ಕೆ ವಿಲ್ ಪವರ್ ಅನ್ನೋದು. ಕೂದಲು ಉದುರೋಗಿದೆ. ಎಲ್ಲರೂ ನನ್ನ 55-56 ಅಂತಾರೆ. ಬಿಕಾಸ್ ಆಫ್ ಲೈಫ್ ಪೂರ್ತಿ ಟೆನ್ಷನ್ಗಳು ಇದರಿಂದ ಕೂದಲು ಉದುರೋಗಿದೆ. ನಾನು ಹಳೆ ಫೋಟೋಗಳು ನೋಡಿದ್ರೆ ನನಗೆ ಕಂಡುಹಿಡಿಯೋದೇ ಇಲ್ಲ, ಆಗಿದೆ ಅಷ್ಟು ಕೂದಲಿದೆ. ನನ್ನ ರಂಗಭೂಮಿ ದಿನಗಳಂತೂ ಸುಮ್ಮನೆ ಅವಾಗ ರಾಜದೂತ್ ಬೈಕ್ ಇತ್ತು ನನ್ನ ಹತ್ರ. ಬಂದು ಕಲಕ್ಷದಲ್ಲಿ ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ತೆಗೆದಿಂಗೆ ತಲೆ ಹಿಂಗೆ ಅಂದರೆ ಈಗ ನಿನ್ನ ಥರ ಕೂದಲು ಹೋಗ್ತಿತ್ತು. ಹಾಗೆ ನಿಜವಾಗ್ಲೂ ಹಂಗಿತ್ತು. ನಾನು ತೋರಿಸ್ತೀನಿ, ವಿಲ್ ಶೋ ಯು ಮೈ ಫೋಟೋಸ್, ಓಲ್ಡ್ ಫೋಟೋಸ್ ಎಲ್ಲ. ಅದೇ. ಸೊ ಭಗವಂತ ದೇವಿ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ, ಶಕ್ತಿ ಕೊಡ್ತಾ ಇದೆ. ನಾವು ಗೊತ್ತಿಲ್ಲದೆ ಸುಮಾರು ತಪ್ಪುಗಳು ಮಾಡಿರ್ತೀವಿ ಜೀವನದಲ್ಲಿ. ಸೊ ಅದಕ್ಕೆ ನಮ್ಮ ಆತ್ಮತೃಪ್ತಿಗೆ ನಾವು ಮಾಡ್ತೀವಿ ಹೊರತು ಇನ್ನೊಬ್ರಿಗೆ ತೋರಿಸ್ಕೊಳ್ಳೋದಕ್ಕಲ್ಲ. ನೀನಿದ್ದು ಕೇಳಿದ್ದಕ್ಕೆ ಊಟ ಆಯ್ತಮ್ಮ ಅಂತ ಕೇಳಿದ್ರೆ ನನಗೆ ಕೇಳಿದ್ದಕ್ಕೆ ಹೇಳಿದೆ ಹೊರತು ಇಲ್ಲ, ನನಗೆ ಹೇಳಲ್ಲ. ನಾನು ಯಾವುದಕ್ಕೂ ಏನೂ ಹೇಳಲ್ಲ. ನಾನು ಪಾಡು ಇವಾಗಲೂ 18 ಅವರ್ಸ್ ಕೆಲಸ ಮಾಡ್ತೀನಿ. ಈ ಉಪವಾಸದಲ್ಲೂ 18 ಅವರ್ಸ್ ಕೆಲಸ. 20 ಅವರ್ಸೇ ಆಗ್ಬಿಡುತ್ತೆ. 4 ಅವರ್ಸೇ ನಿದ್ದೆ ಬರುತ್ತೆ ಕೆಲವು ಸತಿ. 4 ಅವರ್ಸೇ ನಿದ್ದೆ. ಒಂದು 10 ಅನ್ನೋ ಕೆಲವು ಸತಿ 11 ಗಂಟೆಗೆ ಹೋಗಿ ಮಲ್ಕೊಂಡು 4 ಗಂಟೆಗೆ ಎದ್ದು ಬಿಡ್ತೀನಿ. 12 ಗಂಟೆ ಮಲ್ಕೊಂಡು 4 ಗಂಟೆಗೆ ಆಟೋಮೆಟಿಕ್ ಎಚ್ಚರ ಆಗಿಬಿಡುತ್ತೆ.
ಆಟೋಮೆಟಿಕ್ ಎಚ್ಚರ ಆಗ್ಬಿಡುತ್ತೆ. ಎಷ್ಟೋ ಜನ ನಾನು ಕಳಿಸೋ ಮೆಸೇಜ್ ಬರಲಿಲ್ಲ ಅಂದರೆ ಅವತ್ತು ಸಾಯಂಕಾಲ ಫೋನ್ ಮಾಡಿಬಿಡ್ತಾರೆ, ಏನಾಗಿದೆ ನಿನಗೆ ಅಂತಂದ್ಬಿಟ್ಟು. ಸೊ ಎಲ್ಲರಿಗೂ ಒಂದು ಗುಡ್ ಮಾರ್ನಿಂಗ್ ವಾಟ್ಸಪ್ ಬಂದಮೇಲೆ ದೇವ್ರ ಫೋಟೋ, ಒಂದು ಗುಡ್ ಮಾರ್ನಿಂಗು, ನನಗೆ ಗೊತ್ತಾದಂಥ ಒಂದು 2 ಸಾಲುಗಳು ಬರೆದು ಕಳಿಸ್ತೀನಿ ಎಲ್ಲರೂ. ಸೊ ಕೆಲವು ಅಭ್ಯಾಸಗಳು ಇಟ್ಕೊಂಡಿದ್ದೀನಿ, ಅದನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ. ಈಗ ಎಕ್ಸಾಂಪಲ್ ನೀವು ತಿಂಡಿ ವಿಷಯಕ್ಕೆ ಹೇಳ್ತಿದ್ದೀಯಲ್ಲ, ಟೆಂಪ್ಟ್ ಆಗುತ್ತೆ ಹಾಗೆ ಮಾಡಬೇಕು ಅಂತ. ಎಳ್ಳಿಕಾಯಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ನನಗೆ. ನೆನ್ನೆ ಫ್ರೆಶ್ಶಾಗಿ ಹಾಕಿದ್ದು ಮನೆಯಲ್ಲಿ, ಎಲ್ಲರೂ ತಿಂತಾಯಿದ್ರು. ಒಂದು ಕ್ಷಣ ಅನ್ನಿಸ್ತು, ನಾವು ರಥದಲ್ಲಿ ಮುಟ್ಟಬಾರ್ದು, ಮುಟ್ಟಲಿಲ್ಲ. ಇವತ್ತು ಬೆಳಗ್ಗೆ ಮನೇಲಿ ಹೇಳ್ತಾಯಿದ್ದೆ, ಮೊದಲನೇ ದಿನ 22ನೇ ತಾರೀಕು ನವರಾತ್ರಿ ಮೊದಲನೇ ದಿನ ಇಡ್ಲಿ ಚಟ್ನಿ ನಮ್ಮ ಮನೆಯಲ್ಲಿ. ನನಗೆ ಭಾಳ ಪ್ರೀತಿ ಇಡ್ಲಿ ಚಟ್ನಿ. ಅದು ನಮ್ಮ ಮನೆ ಇಡ್ಲಿ ಚಟ್ನಿ, ನಾಟ್ ಹೋಟೆಲ್, ಎಲ್ಲ ಕಡೆ ತಿನ್ನಲ್ಲ. ಮನೆ ಇಡ್ಲಿ ಚಟ್ನಿ ಅಂದರೆ ನಾನು ತಿನ್ನೋ ರೀತಿಯೇ ಬೇರೆ ಥರ ಇರುತ್ತೆ. ನಮ್ಮ ಮನೆ ಸಣ್ಣ ಸಣ್ಣ ಇಡ್ಲಿ ಇರುತ್ತೆ ಆಂಧ್ರ ಸ್ಟೈಲಲ್ಲಿ, ಸುತ್ತಲೂ ಇಡ್ಲಿ ಜೋಡಿಸ್ಕೊಳ್ತೀನಿ, ಮಧ್ಯ ನೀರಾಗಿ ಚಟ್ನಿ ಇರುತ್ತೆ, ಹಾಕ್ಕೊಂಡು ಒಂದು 100 ml ತುಪ್ಪ ಹಾಕ್ಕೊಳ್ತೀನಿ. ಅದರಲ್ಲಿ ಎಂಜಾಯ್ ಮಾಡ್ಕೊಂಡು ಇಡ್ಲಿ ತಿಂತೀನಿ. 2 ದಿನ ಮಿಸ್ ಮಾಡಿದ್ರಿ ನನಗೆ, ಗುರುವಾರ ಬೆಳಿಗ್ಗೆ ಅದೇ ಇರಬೇಕು ಟಿಫನ್ಗೆ ಅಂತ ಹೇಳಿದೆ. ಆಯಿತು ಮಾಡ್ಕೊಡ್ತೀನಪ್ಪ ಅಂತ ನಮ್ಮ ವೈಫ್ ಹೇಳ್ತಾಯಿದ್ಲು. ಸೊ ಹಾಗೆ ತಿನ್ನೋದ್ರಲ್ಲೂ ಎಂಜಾಯ್ ಮಾಡ್ತಾಯಿರ್ತೀನಿ. ಏನೂ ಇಲ್ಲದೇ ಇದ್ದರೂ ಇರ್ತೀನಿ, ಒಂದು ಬಾಳೆಹಣ್ಣು ತಿನ್ಕೊಂಡು ಬದುಕ್ಬಿಡ್ತೀನಿ. ಎಷ್ಟೋ ಸತಿ ಆಗಿದೆ ನಮ್ಮ ಬದುಕು, ಆ ಥರ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹುಡ್ಕೊಂಡೋಗಿ ತಿಂತೀನಿ. ಎಲ್ಲ ಕಡೆ ಕಾಫಿ ಕುಡಿಯೋಲ್ಲ, ಎಲ್ಲ ಕಡೆ ಟಿಫನ್ ಮಾಡಲ್ಲ. ಕೆಲವು ಏರಿಯಾದಲ್ಲಿ ಆ ಏರಿಯಾಗೆ ಹೋದರೆ ಇಂಥ ಹೋಟ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ಅಂಥ ಹೋಟ್ಲಿಗೆ ಹೋಗಿ ತಿನ್ನೋದು. ಆ ಥರ ಒಂದು ಸ್ವಲ್ಪ ಚೂಸಿ ಫೆಲೋ. ಇವತ್ತು ಒಂದು 3-4 ಗಂಟೆ ಕೆಲಸ ಮಾಡಿದ್ರೆ ಯುವಜನತೆ ಸಾಕಾಗೋಯ್ತು ಅಂತ ರೆಸ್ಟ್ ಮಾಡ್ತಾರೆ, ಹಾಲಿಡೇ ಅಂತ ಒಂದಷ್ಟು ಟ್ರೆಕ್ಕಿಂಗು ಟ್ರಿಪ್ಸಿಗೆಲ್ಲ ಹೋಗ್ತಾರೆ. ಆದರೆ ನೀವು ಟ್ರಿಪ್ಗಳೆಲ್ಲ ಹೋಗ್ತಾರೆ, ನೀವು ಈ ಏಜಲ್ಲೂ ಇಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೀರಾ, ಇದು ಉಪವಾಸ ಮಾಡ್ತಾಯಿದ್ದೀರಾ, ಇಷ್ಟು ಆ್ಯಕ್ಟಿವು. ನಿಜವಾಗ್ಲೂ ನಿಮ್ಮ ಜೀವನದ ಪ್ರೀತಿ ಎಲ್ಲರಿಗೂ ಮಾದರಿಯಾಗುವಂಥದ್ದು ಸರ್. ದೇವರು ನಿಮಗೆ ದೇವರು ನಿಮಗೆ ಆಯುಷ್ಯ ಕೊಡಲಿ, ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ಪದ್ಮಶ್ರೀ ಭಟ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.